ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಸಾಟರ್ಡೆ ಈವ್ನಿಂಗ್ ಲಾಗ್ ಆಗಿರುತ್ತೆ. ಬೆಳಗ್ಗೆ ಸ್ವಲ್ಪ ಟೈಮ್ ಇರಲಿಲ್ಲ, ಅದಕ್ಕೆ ಈವ್ನಿಂಗ್ಗೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಬೆಳಗ್ಗೆ ಏನಾದ್ರು ಟೈಮ್ ಇರಲಿಲ್ಲ ಅಂದರೆ ಈವ್ನಿಂಗ್ ಪೂಜೆ ಮಾಡ್ಕೊತೀನಿ. ಒಂದೊಂದು ದಿವಸ ಬೆಳಗ್ಗೆ ಟೈಮ್ ಇದ್ದರೆ ಬೆಳಗ್ಗೆ ಮಾಡ್ಕೊತೀನಿ. ಇವತ್ತು ಬೆಳಗ್ಗೆ ಶೂಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಈವ್ನಿಂಗ್ ಶೂಟ್ ಮಾಡ್ಕೊತಾ ಇದ್ದೀನಿ. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಸ್ವಲ್ಪ ಪೂಜೆನೂ ಮಾಡಿಕೊಂಡು ಒಂದು 6 ಗಂಟೆ ಆಗಿತ್ತು. ಸರಿ ಬರ್ಫಿ ಮಾಡೋಣ ಅಂದ್ಬಿಟ್ಟು ಒಂದು ಕೋಕೋನಟ್ ಇತ್ತು, ಡ್ರೈ ಕೋಕೋನಟ್ಟು. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡೆ. 1 ಕಪ್ ಆಗೋಷ್ಟು ಆಯಿತು. ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲ ತಗೊಂಡು ಅದನ್ನು ಸೋದಿಸ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡು, ಇವಾಗ ಒಂದು ಬಾಣಲಿಗೆ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಒಣ ಕೊಬ್ಬರಿನ ಸ್ವಲ್ಪ ಹುರ್ಕೊಂಡ್ರೆ ಆಯಿತು. ಅದು ಹುರ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಇವಾಗ ಬೆಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಒಂದು ಪಾಕ ಬರಬೇಕು, ಕೈಗೆ ಅಂಟ್ಕೊಬೇಕು ಬೆಲ್ಲ. ಅಲ್ಲಿವರೆಗೂ ಪಾಕ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಕೊಬ್ಬರಿನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ಗೆ ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಟ್ಟಿಬಿಟ್ಟು ಬಿಸಿಯಲ್ಲೇ ಕಟ್ ಮಾಡಿ ಇಟ್ಬಿಟ್ರೆ ರೆಡಿ ಆಗುತ್ತೆ. ಈ ಥರ ಮಾಡ್ಕೊಳೋದ್ರಿಂದ ನಮಗೂ ಹೆಲ್ದಿಯಾಗಿ ಮಾಡ್ಕೊಂಡಂಗಿರುತ್ತೆ. ಒಣ ಕೊಬ್ಬರಿ ತಿನ್ನೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಅಲ್ಸರ್ ಏನಾರು ಇದ್ದರೆ ತುಂಬಾ ಒಳ್ಳೆಯದು. ಕೊಬ್ಬರಿ ತಿನ್ನೋದ್ರಿಂದ ಬೇಗನೆ ಗುಣ ಆಗುತ್ತೆ. ಮತ್ತು ಬೆಲ್ಲನೂ ಅಷ್ಟೇ, ಡೈಲಿ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಕೂಡ ಹೆಚ್ಚಿಸ್ಕೋಬೋದು. ಈ ಥರ ಒಂದು ಪ್ಲೇಟ್ಗೆ ತುಪ್ಪ ಹಾಕಿ ತಟ್ಕೊಂಡು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು 1 ತಿಂಗಳು ಸ್ಟೋರ್ ಮಾಡಿಕೊಂಡ್ರೂ ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ನಮಗೆ ಒಂದು 3 ದಿವಸಕ್ಕೆ, ಒಂದು 4 ದಿವಸಕ್ಕೆ ಖಾಲಿ ಆಗಿಬಿಡುತ್ತೇನೋ. ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನು ಸಾಯಂಕಾಲ ಇದು ಮಾಡೋಷ್ಟರಲ್ಲಿ ಒಂದು 6:30 ಆಗೋಗಿತ್ತು. ಇನ್ನು ಡಿನ್ನರ್ಗೂ ಕೂಡ ರೆಡಿ ಮಾಡ್ಕೊಬೇಕಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಇವತ್ತೇನು ಅಷ್ಟು ಏನು ಸಾಂಬಾರು ಆ ಥರ ಏನು ಮಾಡೋಕ್ಕೋಗಿಲ್ಲ. ಸಿಂಪಲ್ಲಾಗಿ ಕಡಲೆಬೀಜ ಚಟ್ನಿ ಮಾಡ್ಕೊತಾ ಇದ್ದೀನಿ. ಕಡಲೆಬೀಜನ ಹುರ್ಕೊಂಡು ಸ್ವಲ್ಪ ಒಂದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಎಗ್ ದೋಸೆ ಮಾಡ್ಕೊಳೋಣ ಅಂದ್ಬಿಟ್ಟು ಇವಾಗ ಎಗ್ ದೋಸೆನೂ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಗ್ ಹಾಕಿ ಅದಕ್ಕೆ ಸ್ವಲ್ಪ ಪೆಪ್ಪರು, ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀರಿ. ನಾವು ನೈಟಲ್ಲಿ ಈ ಥರ ಸಿಂಪಲ್ಲಾಗಿ ದೋಸೆ, ಇಡ್ಲಿ ಆ ಥರ ಏನಾದ್ರು ತಿನ್ಕೊಂಬಿಡ್ತೀರಿ. ಜಾಸ್ತಿ ಏನು ಅನ್ನ ಆ ಥರ ಎಲ್ಲ ತಿನ್ನೋಕ್ಕೋಗಲ್ಲ. ಲೈಟಾಗಿ ದೋಸೆ, ಇಡ್ಲಿ ಇಲ್ಲ ಒಂದೊಂದು ದಿವಸ ಮುದ್ದೆ ಆ ಥರ ಮಾಡ್ಕೊಂಬಿಡ್ತೀನಿ. ಇವತ್ತು ಎಗ್ ದೋಸೆ ಮಾಡ್ಕೊಂಡ್ರಿ. ನಾನು ಎಗ್ ತಿನ್ನಲ್ಲ, ನಮ್ಮ ಹಸ್ಬೆಂಡ್ಗೆ ಮಾತ್ರ ಎಗ್ ಹಾಕಿ ಮಾಡಿಕೊಟ್ಟಿದ್ದೀನಿ. ನನಗೆ ಪ್ಲೈನ್ ದೋಸೆ ಮಾಡಿಕೊಂಡು ತಿಂದೆ. ಇವಾಗ ಕಿಚನಲ್ಲಿ ಪಾತ್ರೆ ಎಲ್ಲ ಇಡ್ತಲ್ವ, ನಾನು ಡೈಲಿ ಅಷ್ಟೇ ಊಟ ಎಲ್ಲ ಮಾಡಾದಮೇಲೆ ಕ್ಲೀನಾಗಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ. ಆವಾಗೂ ನಮಗೂ ಚೆನ್ನಾಗಿರುತ್ತೆ. ಬೆಳಗ್ಗೆಗೆ ಅಷ್ಟು ಕಷ್ಟ ಇರಲ್ಲ. ಬೆಳಗ್ಗೆ ಕಿಚನ್ ನೋಡಿದ ತಕ್ಷಣ ನಮಗೆ ಇದಾಗಬೇಕು, ಸಂತೋಷ ಆಗಬೇಕು. ಅದಕ್ಕೆ ನಾನು ಇವಾಗೆ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಯಾವಾಗೂ ಅಷ್ಟೇ ನೈಟು ಕ್ಲೀನಾಗಿ ತೊಳೆದ್ಬಿಟ್ಟು ಕಿಚನ್ ಸ್ಟವ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಇಟ್ಬಿಡ್ತೀನಿ. ಅದೇನಾದ್ರು ಅನ್ನ ಏನಾದ್ರು ಮಿಕ್ಕಿದರೆ ಒಂದು ದೋಸೆ ಆ ಥರ ಮಾಡಿ ಅದು ಖಾಲಿ ಇಡಬಾರ್ದಂತಾರೆ ಗ್ಯಾಸ್ ಸ್ಟವ್ ಮೇಲೆ, ಒಂದು ಬಾಕ್ಸ್ ಮೇಲೆ ಹಾಕಿ ಈ ಥರ ಡೈಲಿ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ನನ್ನ ರೂಟೀನ್ ಇಷ್ಟೇ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ.